ಇವರು ನಮ್ಮೂರಿನ ಎಲ್ಲರ ಫೇವ್ರೆಟ್ ಪರ್ಸನ್. ಹೆಸರು ರಾಮಣ್ಣ, ಪೋಸ್ಟ್ಮ್ಯಾನ್ ರಾಮಣ್ಣ. ಇವ್ರ ಹೆಸರು ಕೇಳಿದ್ರೆ ಸಾಕು ನಮ್ಮೂರು ಜನರ ದಿಲ್ ಖುಷಿಯಾಗಿ ಮುಖ ಸೂರ್ಯಕಾಂತಿ ಹಂಗೆ ಅರಳುತ್ತೆ. ಇವ್ರ ಕ್ಯಾರೆಕ್ಟರ್ ಹಂಗೆ ಮೋಸ್ಟ್ ಒಬಿಡಿಯಂಟ್, ಸಿನ್ಸಿಯರ್ ಆ್ಯಂಡ್ ವೆರಿ ಹಾನೆಸ್ಟ್. ನಾನು ಸರಿ, ಆಲ್ಮೋಸ್ಟ್ ಇವೆಲ್ಲ ಒಂದೇ ಅಲ್ವಾ. ಇವರು ಏನೇ ಕೆಲಸ ಮಾಡಲಿ 100% ಇನ್ವಾಲ್ವ್ಮೆಂಟಲ್ಲಿ ಸ್ವಚ್ಛವಾದ ಮನಸ್ಸಿಂದ ಮಾಡ್ತಾರೆ. ಬಹಳ ಸ್ವಾಭಿಮಾನಿ, ಸರಳ, ಸಜ್ಜನ, ನಿಸ್ವಾರ್ಥಿ. ಸರ್ಕಾರ ಸಂಬಳ ಕೊಡುತ್ತೆ, ನಾನು ಹೆಂಗೆ ಬೇಕಾದರೂ ಕೆಲಸ ಮಾಡಬಹುದು ಅನ್ನೋ ಮೆಂಟಾಲಿಟಿ ಇವ್ರದಲ್ಲ. ಒಂಥರ ಈ ಸಿನಿಮಾ ಹೀರೋ ಇದ್ದಂಗೆ. ಅಲ್ಲಲ್ಲ, ನಮ್ಮ ಪಾಲಿಗೆ ರಿಯಲ್ ಹೀರೋ, ರೋಲ್ ಮಾಡೆಲ್ ಕೂಡ. ಯಾಕಂದರೆ ನಗೋರ ಜೊತೆ ನಕ್ಕು, ಅಳೋರ ಜೊತೆ ಅತ್ತು, ಜನರ ಜೊತೆ ಸ್ಪಂದಿಸ್ತಾ ಹೆಗಲಿಗೆ ಹೆಗಲಾಗಿ, ಬಂಧುವಾಗಿ, ಸ್ನೇಹಿತನಾಗಿ, ಮೆಂಟರ್ ಆಗಿ ನಮ್ಮ ಜನರ ಮನಸ್ಸಲ್ಲಿ ಬೆರೆತೋಗಿದ್ದಾರೆ. ಸ್ನೇಹ ಸಂಬಂಧ, ರಕ್ತ ಸಂಬಂಧಗಳ ಎಲ್ಲ ಅನುಬಂಧಗಳನ್ನು ದಾಟಿದ ಆಪದ್ ಬಾಂಧವ ಈ ಮಹಾನುಭಾವ. ಇವ್ರ ಅಂಡರಲ್ಲಿ 10 ಊರಿದ್ರು. ಅದ್ಯಾಕೋ ನಮ್ಮ ಊರಿನ ಮೇಲೆ ಅದೇನು ಅಟ್ರಾಕ್ಷನ್ನು, ಅದೆಂಥ ಅಫೆಕ್ಷನ್ನು ನನಗಂತೂ ಗೊತ್ತಿಲ್ಲ. ಕಾಡಿನ ಮಧ್ಯೆ ಸೈಕಲ್ ತುಳಿತಾ ಗುಡ್ಡ ಹತ್ತಿ ಇಳಿದು ನದಿ ಹಳ್ಳ ಕೊಳ್ಳ ದಾಟಿ ತಮಗಾಗೋ ನೋವು ಆಯಾಸವನ್ನು ಯಾರಿಗೂ ಹೇಳದೆ ಕೇವಲ ಸಂತೋಷ ಮಾತ್ರ ಹಂಚೋ ಅಶ್ವಿನಿ ದೇವತನ ಇವರು ಅನಿಸುತ್ತೆ. ಸಾರಿ, ಇದು ಎಕ್ಸಾಜರೇಷನ್ ಅಲ್ಲ, ದಿಸ್ ಇಸ್ ಫ್ಯಾಕ್ಟ್. ಇವ್ರ ಮ್ಯಾಜಿಕ್ ಬ್ಯಾಗ್ನಲ್ಲಿ ಅದೆಷ್ಟು ಜನರ ಆತುರ, ಕಾತುರ, ಸಂತೋಷ, ಸಂಭ್ರಮಗಳು ಅಡಗಿದೆಯೋ ನಾ ಕಾಣೆ. ಪ್ರತಿದಿನ ಹೊಸದೊಂದು ಭರವಸೆ, ಆತ್ಮತೃಪ್ತಿ, ಅಚ್ಚರಿಗಳನ್ನು ಹೊತ್ತು ತರ್ತಲೇ ಇರ್ತಾರೆ. ಸಂಬಂಧಗಳು ಗಟ್ಟಿಯಾಗಿ, ಮಜಬೂತಾಗಿ, ಹೃದಯದ ಆಳದಲ್ಲಿ ಬೇರು ಬಿಟ್ಟು ಬದುಕಿಗೊಂದು ಭರವಸೆ, ವಿಶ್ವಾಸ, ತೃಪ್ತಿಗಳು ಸಿಗೋದೆ ಇವರು ದಿನ ತರೋ ಸಂಜೀವನಿಯಂಥ ಪತ್ರಗಳಿಂದ ಅನ್ನೋದನ್ನು ಯಾರೂ ಅಲ್ಗಳೆಯೋಕ್ಕಾಗೋದಿಲ್ಲ. ಥ್ಯಾಂಕ್ ಯು ರಾಮಣ್ಣ, ವಿ ಲವ್ ಯು.